ಹಲೋ ಫ್ರೆಂಡ್ಸ್, ಇವತ್ತು ಬಿನಾನ್ಸಲ್ಲಿ ಹೇಗೆ ಡೆಪಾಸಿಟ್ ಮಾಡಬೇಕು ಮನಿನ ಅಂತ ಹೇಳ್ಕೊಡ್ತೀನಿ ನೋಡಿ. ಬಿನಾನ್ಸ್ ಓಪನ್ ಮಾಡಿ, ಅಲ್ಲಿ ಆ್ಯಡ್ ಫಂಡ್ಸ್ ಅಂತ ಇರುತ್ತೆ. ಅಲ್ಲಿ P2P ಟ್ರೇಡಿಂಗ್, ಇದರಲ್ಲಿ 500 ಅಮೌಂಟ್ ಅಂತ ಹಾಕಿದ್ರೆ ಇದರಲ್ಲಿ ಸ್ವಲ್ಪ ನಮಗೆ USDT ಕಮ್ಮಿ ಸಿಗುತ್ತೆ. ಚೆಕ್ ಮಾಡಿ. ನಾವು UPI ಮುಖಾಂತರನೇ ಬೈ ಮಾಡಬೇಕು. ಇದರಲ್ಲಿ 500ಗೆ 5.24 USDT ಸಿಗುತ್ತೆ. ಅದೇ ಎಕ್ಸ್ಪ್ರೆಸ್ಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ 500 ಹಾಕಿದ್ರೆ 5.42 ರುಪೀಸ್ ಸಿಗುತ್ತೆ, USDT ಸಿಗುತ್ತೆ. ಸಾರಿ, ಇಲ್ಲಿ ಆರ್ಡ್ರನ್ನ ಪ್ಲೇಸ್ ಮಾಡಿದ್ದೀನಿ 500 ರುಪೀಸ್ಗೆ. ಅದು UPI ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ನಮ್ಮದು ಫೋನ್ಪೇ ವ್ಯಾಲೆಟ್ಗೆ ಹೋಗಿ 500 ಅಂತ ಅಮೌಂಟ್ ಟೈಪ್ ಮಾಡಿ ಸೆಂಡ್ ಮಾಡಬೇಕು. ಆಮೇಲೆ ಇದ್ರದ್ದೊಂದು ಸ್ಕ್ರೀನ್ಶಾಟ್ ಕೂಡ ತೆಗೆದು ಮಾಡಿಕೋಬೇಕಾಗುತ್ತೆ. ಅವ್ರಿಗೆ ಕಳಿಸ್ಬೇಕು ನಾವು. ಇಲ್ಲಿ ಟ್ರಾನ್ಸ್ಫರ್ ನೋಟಿಫೈ ಸೆಲ್ಲರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪೇಮೆಂಟ್ ಆದಮೇಲೆ ಮುಂಚೆನೇ ಮಾಡೋ ಹಾಗಿಲ್ಲ. ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ ಆ ಸ್ಕ್ರೀನ್ಶಾಟ್ನ ಇಲ್ಲಿ ಸೆಂಡ್ ಮಾಡಬೇಕು ನಾವು. ಅವ್ರು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆ ಅಮೌಂಟ್ನ ರಿಲೀಸ್ ಮಾಡ್ತಾರೆ ನಮಗೆ. ನೋಡಿ, ಅಮೌಂಟ್ ಬಂತು. ಒಂದು 5 ಮಿನಿಟ್ಸ್ ಆಗುತ್ತೆ ಇದು ಅಮೌಂಟ್ ಬರೋದಕ್ಕೆ. ಬಂದಿದೆ ನೋಡಿ, USDT ಬಂದಿದೆ. ವ್ಯಾಲೆಟಲ್ಲಿ ಚೆಕ್ ಮಾಡ್ಬೋದು ಬೇಕಾದರೆ. ಅಷ್ಟೇ ಫ್ರೆಂಡ್ಸ್.